ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಸರ್. ಖರ್ಚನ್ನೆಲ್ಲ ಕಮ್ಮಿ ಮಾಡಿಕೊಂಡು ರೂಪಾಯಿನೂ ಉಳಿಸ್ಕೊಳ್ತೀವಿ ಸರ್. ಅವಶ್ಯಕತೆ ಬಿದ್ದರೆ ₹1 ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಸರ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಚಿಕನ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ನಮ್ಮ ಮನೆಯವರು 1 kg ಚಿಕನ್ ತಂದಿದ್ದಾರೆ. ಆಲ್ರೆಡಿ ನಾನು ವಾಶ್ ಮಾಡಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಚಿಕನ್ ಕಬಾಬ್ ಮಾಡೋಕ್ಕೆ ಏನೇನು ರೆಸಿಪೀಸ್ ಯೂಸ್ ಮಾಡ್ತೀನಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ನೀವು ಯಾವ ಥರ ರೆಸಿಪೀಸ್ ಮಾಡ್ತೀರಾ ಅಂದರೆ, ನೀವು ಯಾವ ಥರ ಚಿಕನ್ ಕಬಾಬ್ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು 2 ಥರ ಚಿಕನ್ ಕಬಾಬ್ ಮಾಡ್ತೀನಿ. ಒಂದು ಇನ್ಸ್ಟೆಂಟಾಗಿ ನಾರ್ಮಲ್ ಅಂಗಡಿಯಿಂದ ಬರೋ ತೇಜು ಪೌಡರ್ನ ಯೂಸ್ ಮಾಡ್ತೀನಿ, ಅಥವಾ ಆಚಿ ಯಾವ ಬ್ರ್ಯಾಂಡ್ ಸಿಗುತ್ತೆ ಆ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಇನ್ನೊಂದು ನಾರ್ಮಲ್ ಆಗಿ ನಾನು ಮನೇಲಿ ಪ್ರಿಪೇರ್ ಮಾಡೋಂಥ ಪೌಡರ್ಸ್ ಇರುತ್ತೆ. ಬಟ್ ಇವಾಗ ಮನೆ ಮಾಡೋಂಥ ಪೌಡರ್ಸ್ ಖಾಲಿ ಆಗಿರೋದ್ರಿಂದ ನಾನು ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ಕೊಂಡು ನಾನು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ, ಇದೇನು ಸ್ಪೆಷಲ್ ಆಗಿ ಈ ವಿಡಿಯೋ ಏನು ಮಾಡಬೇಕು, ಇದೇನು ನೋಡಿರೋ ವಿಡಿಯೋ ಅಥವಾ ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ ಅಂತ ಅನ್ಕೊಳ್ಬೋದು ಈ ವಿಡಿಯೋ ಮಾಡೋದ್ರಿಂದ. ಬಟ್ ಯಾರು ಮಾಡಕ್ ಬರಲ್ವೋ ಅಥವಾ ಬ್ಯಾಚುಲರ್ಸ್ ಇರೋರು, ಸಿಂಗಲ್ಸ್ ಆಗಿರೋರು, ಅವ್ರು ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ವಿಡಿಯೋ. ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ. ಎಲ್ಲರೂ ಅವ್ರವ್ರ ಸ್ಟೈಲ್ ಥರ ಇರುತ್ತೆ, ಅವ್ರವ್ರ ಸ್ಟೈಲ್ ಪ್ರಕಾರ ಅವ್ರವ್ರು ಕುಕಿಂಗ್ ಮಾಡ್ತಾರೆ. ನನ್ನ ಸ್ಟೈಲ್ ಕುಕಿಂಗ್ ಯಾವ ಥರ ಇರುತ್ತೆ, ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಾನು ಯಾವ ಥರ ಯಾವ ಸ್ಟೈಲಲ್ಲಿ ಕುಕ್ ಮಾಡ್ತೀನಿ ಅನ್ನೋದೊಂದೇ ಇದರಲ್ಲಿ ಇರೋದು. ಈಗ ಚಿಕನ್ ವಾಶ್ ಆಗಿದೆ, ಇದನ್ನ ಮ್ಯಾರಿನೇಟ್ ಮಾಡಬೇಕು ಫಸ್ಟು. ಯಾವ ಥರ ಮ್ಯಾರಿನೇಟ್ ಮಾಡೋದು, ಯಾವ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಅಂತ. ಇಲ್ಲಿ ಬಂದು ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋದಂಥದ್ದು. ನಾನು ಮನೇಲೆ ಒಂದೊಂದ್ಸರಿ ನಾರ್ಮಲ್ ಮನೆ ಪೌಡರ್ ಯೂಸ್ ಮಾಡ್ತೀನಿ. ಇವಾಗ ಇನ್ಸ್ಟೆಂಟಾಗಿ ಮಾಡಬೇಕಾಗಿರೋದ್ರಿಂದ ನಾನು ಇನ್ಸ್ಟೆಂಟಾಗಿ ಇದು ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 1 ಮೊಟ್ಟೆ, ಚಿಲ್ಲಿ ಪೌಡರು, ಕಾರ್ನ್ಫ್ಲವರ್ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆಹಣ್ಣು. ಈಗ ಇಂಗ್ರೀಡಿಯೆಂಟ್ಸ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್. ಈಗ 1 kg ಚಿಕನ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ 2 ಪ್ಯಾಕೆಟ್ಸ್ ಆಫ್ ತೇಜು ಪೌಡರ್. ಅದು ₹10 ಬರುತ್ತಲ್ಲ, ಆ ಥರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅರ್ಧ kg ಇದ್ರೆ ಸಾಕು, 1 ಪ್ಯಾಕೆಟ್ ಈಸ್ ಎನಫ್. ನನಗೆ ಅಂದರೆ 1 kg ಇರೋದ್ರಿಂದ ನಾನು 2 ಪ್ಯಾಕೆಟ್ ಆಫ್ ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ನಾನು ಕಾರ್ನ್ಫ್ಲವರ್ ಗೊತ್ತಿದೆ ಅಲ್ಲ, ಆಲ್ಮೋಸ್ಟ್ ಬೈಂಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಕಾರ್ನ್ಫ್ಲವರು 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್. ಆಮೇಲೆ ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಅದೊಂದು 1.5 ಸ್ಪೂನ್ ಆಫ್ ಯೂಸ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಖಾರಕ್ಕೆ ನಿಮಗೆ, ನನಗೆ 1/4 ಸ್ಪೂನ್ ಸಾಕು, 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಮನೇಲೆ ಪ್ರಿಪೇರ್ ಮಾಡೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಹಂಗಾಗಿ ನಾನು ಅದೇ ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್, ಇನ್ನೊಂದು ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಲಿಂಬೆಹಣ್ಣು ಅಥವಾ ಮೊಸರು, ಎರಡರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸಿ ಪರ್ಪಸ್ಗೋಸ್ಕರ, ಸಾಫ್ಟ್ನೆಸ್ ಪರ್ಪಸ್ಗೋಸ್ಕರ ನಾನು ಮೊಸರು ಯೂಸ್ ಮಾಡ್ತಾ ಇದ್ದೀನಿ. 2.5 ಸ್ಪೂನ್ ಆಫ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 1 ಮೊಟ್ಟೆ, 1 ಎಗ್, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಸ್ಪೆಷಲಾಗಿ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಏನಂತಾರೆ, ಕಬಾಬ್ ಫ್ಲೇವರ್ ಬರುತ್ತೆ, ಕರ್ಬೇವಿನ ಸೊಪ್ಪು ಫ್ಲೇವರ್ಸ್ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದ್ರಲ್ಲಿ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್.
ಈಗ ನಾನು 1 ಮೊಟ್ಟೆ ಹಾಕಿದ್ದೀನಿ, ಸಾಕನ್ಸುತ್ತೆ ನಾನು. ಈಗ ಚಿಕನ್ ಹಾಕೊತಾ ಇದ್ದೀನಿ ಮ್ಯಾರಿನೇಟ್ ಮಾಡಕ್ಕೆ. ಮ್ಯಾರಿನೇಟ್ ಮಾಡ್ಕೋಬೇಕಿದು. ಮ್ಯಾರಿನೇಟ್ ಅಂದ್ರೆ ಈ ಚಿಕನ್ ಇಷ್ಟೆಲ್ಲ ಕಲ್ಸ್ಕೊಂಡು ಮ್ಯಾರಿನೇಟ್ ಮಾಡಿ 1-2 ಅವರ್ಸ್ ನಾನು ರೆಫ್ರಿಜಿರೇಟರಲ್ಲಿ ಇಟ್ಕೊತೀನಿ. ನೀಟಾಗಿ ಅದು ಮ್ಯಾರಿನೇಟ್ ಆಗಿ ಚೆನ್ನಾಗಿ ಮಸಾಲ ಎಲ್ಲ ಅದು ನೀಟಾಗಿ ಚಿಕನ್ಗೆ ಇದಾಗುತ್ತೆ. ನನ್ನ ಮಕ್ಕಳು ಕೂಗಾಡ್ತಾ ಇದ್ದಾರೆ, ಟ್ಯೂಷನ್ಗೆ ಮಕ್ಕಳು ಬಂದಿದ್ದಾರೆ. ನಂದು ಈವ್ನಿಂಗ್ ರೋಟೀನ್ದು ಒಂದು ಡೈಲಿ ಈವ್ನಿಂಗ್ ಬ್ಲಾಗ್ ಒಂದು ಮಾಡಿ ಹಾಕ್ತೀನಿ ಸದ್ಯದ್ರಲ್ಲಿ. ನಂದು ಈವ್ನಿಂಗ್ ಯಾವ ಥರ ಇರುತ್ತೆ ರೋಟೀನು ಅಂತ ನೋಡಿ. ಆಲ್ಮೋಸ್ಟ್ ನಾನು ಯಾವುದೇ ಥರದ್ದು ಕಲರಿಂಗ್ ಯೂಸ್ ಮಾಡಲ್ಲ, ಫುಡ್ ಕಲರ್ ಯೂಸ್ ಮಾಡಲ್ಲ. ನಾನು ಅದೇ ಹೇಳಿದ್ನಲ್ಲ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ನಾರ್ಮಲಾಗಿ ಮನೇಲಿ ಪ್ರಿಪೇರ್ ಮಾಡೋ ಅಂಥ ಪೌಡರೇ ಮಾಡ್ತೀನಿ. ಇವಾಗ ಇನ್ಸ್ಟೆಂಟ್ ಆಗಿ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ರೆಡಿ ಇದೆ. ನಾನು ರೆಫ್ರಿಜರೇಟರಲ್ಲಿ ಇಡ್ತೀನಿ 2 ಅವರ್ಸು, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ಡೀಪ್ ಫ್ರೈ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದವ್ರಿಗೆಲ್ಲ ವಿಡಿಯೋಸ್ ನೋಡ್ಕೊಂಡು ಈಸಿ ಆಗುತ್ತೆ ಅಡುಗೆ ಮಾಡಲಿಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಮೈ ಮಿನಿ ಲಾಗ್. ಇವತ್ತು ಪುದೀನ ಚಟ್ನಿ ಮಾಡ್ತೀವಿ, ಹೇಳ್ಕೊಡ್ತೀವಿ. ಬನ್ನಿ. ಇಷ್ಟು ಪುದೀನ ಸೊಪ್ಪು ಹಾಕು. ಒಂದು ಹಸಿಮೆಣಸಿಕಾಯಿ, ಆಮೇಲೆ ಅದು ಏನದು ಈರುಳ್ಳಿ ಹಾಕು ಫಸ್ಟ್. ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕು. ಒಂದು ಮೊಸರು. ಈಗ ಮಿಕ್ಸ್ ಮಾಡು. ಈಗ ಪೆಪ್ಪರ್ ಹಾಕಿ. ಈಗ ಚೀಗೆ ಪೌಡರ್ ಹಾಕಿ. ಈಗ ಉಪ್ಪು ಹಾಕಿ. ಈಗ ಮಿಕ್ಸ್ ಮಾಡಿ. ಈಗ ಬೇಕಾಯ್ತೆ ಲಿಂಬೆ ಹಾಕಿ. ಈಗ ಮಿಕ್ಸಿ ಮಾಡಿ. ಈಗ ಡ್ರ್ ಅಂತ ಮಾಡ್ಬೇಕು. ಈಗ ನಾನು ನೋಡ್ತೀನಿ. ಈಗ ಚಟ್ನಿ ಮಾಡ್ತೀವಿ. ಈಗ ಫ್ರೆಂಡ್ಸ್ ವ್ಲಾಗ್ ಮಾಡ್ಬೇಕಂದ್ರೆ ಈಗ ನೆಸಸ್ ಅಂಡ್ ಈಗ ಲಾಗ್ ಮಾಡಿ. ಈಗ ಅಂತಿದ್ದದ್ದು ಈಗ ಚಟ್ನಿ ಆಯ್ತು. तुम्ही बोलून दिला सनमा. ಈಗ ಮಿಕ್ಸಿ ಆಗಿಲ್ಲ, ಇನ್ನು ಜೋಳದ ಮಾಡ್ಬಿಟ್ಟು ಇನ್ನು ಮಿಕ್ಸಿ ಮಿಕ್ಸ್ ಹಾಕ್ಬೇಕು. ಇದೆಲ್ಲ ಇದೆ. ಮ್ಯಾರಿನೇಟ್ ಆಗಿ 2 ಅವರ್ಸ್ ಆಗಿದೆ. ಈಗ ಡೀಪ್ ಫ್ರೈಗೆ ಚಿಕನ್ ಕಬಾಬ್ ರೆಡಿ ಇದೆ. ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಾಗ ಒಂದು ಸ್ಮಾಲ್ ಗ್ಯಾಪಲ್ಲಿ ನಿಮಗೆ ಗ್ರೀನ್ ಚಟ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸಿದ್ದೆ, ವಿಡಿಯೋ ತೋರಿಸಿದ್ದೀನಿ. ಇಲ್ಲಿ ಗ್ರೀನ್ ಚಟ್ನಿನೂ ರೆಡಿ ಇದೆ. ನಾನು ಕಬಾಬ್ ಮಾಡಿದಾಗೆಲ್ಲ ಈ ಚಟ್ನಿನೂ ನಾನು ಮಾಡ್ತೀನಿ ಮನೇಲಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಈಗ ಎಣ್ಣೆ ಕಾದಿದೆ, ಕಬಾಬ್ ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದಾಗ್ಲೇ ಏನಾಗುತ್ತೆ ಅದು ನೀಟಾಗಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಬಿಡ್ತಾ ಹೋಗೋಣ. ಪಟ 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 ಚಟಾಪಟ ಚಟಾಪಟ.
ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಹೇಳಿದ್ನಲ್ಲ, ಎಣ್ಣೆ ಕಾಯ್ದಿದ್ರೆ ಚೆನ್ನಾಗಿ ಈ ತರ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಣ್ಣೆ ಕಾದ್ಮೇಲೆನೆ ಕಬಾಬ್ ಹಾಕಿ, ಇಲ್ಲ ಅಂದ್ರೆ ಒಂಥರ ರಬ್ಬರ್ ಆದಂಗೆ ಆಗೋಗುತ್ತೆ ಚಿಕನ್ ಎಲ್ಲ. ಆಮೇಲೆ ಇದು ಅದನ್ನೆಲ್ಲ ಆದ ತಕ್ಷಣ ಟರ್ನ್ ಮಾಡಬೇಡಿ, ಒಂದು 2-3 ಮಿನಿಟ್ಸ್ ವೇಟ್ ಮಾಡೋಣ. ವೇಟ್ ಮಾಡಿದ್ಮೇಲೆ ಅದಾಗೆ ಬಿಡ್ಕೊಳತ್ತೆ. ಇಲ್ಲಾಂದ್ರೆ ನೀವು ಹಿಂಗ್ ಟರ್ನ್ ಮಾಡಕ್ ಹೋದಾಗ ಏನಾಗುತ್ತೆ, ಮಸಾಲೆ ಬಾಣ್ಲಿ ಗಂಟದು, ಇಲ್ಲ ಈ ತಿರ್ಗ್ಸೋ ಸೌಟಿ ಗಂಟದು, ಆ ಥರ ಎಲ್ಲ ಆಗುತ್ತೆ. ಇಲ್ಲಿ ನೋಡಿ, ಅದಾಗದೆ ಬಿಡ್ಕೊತಾ ಇದೆ ಒಂದೊಂದೇ. ಅದಾಗೆ ಬಿಡ್ಕೊಳ್ಳೋ ತನಕ ವೇಟ್ ಮಾಡೋಣ. ಸ್ವಲ್ಪ ಸ್ಲಿಮ್ಮಲ್ಲಿ ಇಡಿ, ಒಳಗೆಲ್ಲ ಕಾಯಬೇಕಾಗಿರುತ್ತೆ. ಚಿಕನ್ ಕಬಾಬ್ ವಿತ್ ಗ್ರೀನ್ ಚಟ್ನಿ ಈಸ್ ರೆಡಿ ಟು ಸರ್ವ್. ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಇನ್ಯಾವ ಯಾವ ಥರ ನಿಮಗೆ ರೆಸಿಪೀಸ್ ಬೇಕಾಗಿದ್ರೆ. ಬಾಯ್. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಎವ್ರಿ ಒನ್.